ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ ಭಟ್. ಶತ್ರುಗಳ ಒಂದು ಸಮಸ್ಯೆಗಳಿಂದ ತಾವು ಜೀವನದಲ್ಲಿ ಬಹಳಷ್ಟು ಕಿರಿಕಿರಿ, ಕಾಡಾಟ, ದುಃಖ, ದರಿದ್ರ ಅನ್ನೋದು ಅನುಭವಿಸ್ತಾನೆ ಇರ್ತೀರ. ಅದನ್ನು ಹಾಗೇ ಬಿಟ್ಟರೆ ಮುಂದೆ ಕೂಡ ಅನುಭವಿಸ್ತಾನೆ ಇರ್ತೀರ. ಅದಕ್ಕೊಂದು ಪರಿಹಾರ ಇರಬೇಕಲ್ಲ, ಮುಕ್ತಿ ಬೇಕಲ್ವ ಎಲ್ಲದಕ್ಕೂ. ಯಾವ ಸಮಸ್ಯೆಗಳು ಕೂಡ ಶಾಶ್ವತ ಅಲ್ಲ. ಯಾವುದೇ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡದೇ ಇರುವಂಥ ಒಂದು ಸ್ಥಿತಿನೂ ಅಲ್ಲ. ಅದಕ್ಕೆ ಬೇಕಾದಂಥ ಶಾಂತ ಚಿತ್ತ ಮನಸ್ಥಿತಿ ಹಾಗೆ ತಂತ್ರಗಾರಿಕೆ ಅನ್ನೋದನ್ನ ಉಪಯೋಗಿಸ್ಕೊಳ್ಳೋದೇ ಮನುಷ್ಯನ ಒಂದು ಬುದ್ಧಿ ಕೌಶಲ್ಯ ಅಂತ ಹೇಳ್ಬೋದು ನಾವು. ಬಹಳ ಅಂದರೆ ಬಹಳ ಕಿರಿಕಿರಿ ಮಾಡ್ತಾ ಇದ್ದಾನೆ ಶತ್ರು. ಸುಖ ಸುಮ್ಮನೆ ನಿಮ್ಮನ್ನು ಹೈರಾಣ ಮಾಡ್ತಾ ಇದ್ದಾನೆ, ತೊಂದರೆ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಬಂದು ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾನೆ, ಮೂದಲಿಸ್ತಾ ಇದ್ದಾನೆ, ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನಿಮ್ಮನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಕಾಣ್ತಾ ಇದ್ದಾನೆ. ನಿಮ್ಮ ಒಂದು ಜೀವನದಲ್ಲಿ ವಿರೋಧಿಯಾಗಿ, ಬೆಳವಣಿಗೆಗೆ ಮಾರಕವಾಗಿ, ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗಿ, ನಿಮ್ಮ ಒಂದು ಬದುಕಿನ ಒಂದು ಒಳ್ಳೆಯ ದಿನ ಅನ್ನೋದನ್ನೇ ಕಿತ್ಕೊಂಡು ಅಟ್ಟಹಾಸದಲ್ಲಿ ಮೆರಿತಾ ಒಂದು ರೀತಿಯಲ್ಲಿ ವಿಕ್ಷುಬ್ಧವಾಗಿರ್ತಕ್ಕಂಥ ನಗೆಯಲ್ಲಿ ತೇಲಾಡ್ತಾ ಆನಂದವಾಗಿರ್ತಾನೆ ಶತ್ರು. ಅಂದರೆ ನೀವು ಬಿದ್ದರೆ ಅವನು ಖುಷಿ, ನೀವೇನಾದರೂ ಎದ್ದು ಒಂದು ಒಳ್ಳೆ ರೀತಿಯಲ್ಲಿ ಪ್ರಗತಿ ಕಂಡ್ರೆ ಅವನಿಗೆ ದುಃಖ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮನ್ನು ಹಾಳು ಮಾಡಬೇಕು, ಹಾಳುಗೆಡಬೇಕು, ತುಳಿಬೇಕು, ಹಾಗೆ ನಿಮ್ಮನ್ನು ಸಂಪೂರ್ಣವಾಗಿ ತಳ್ಳಬೇಕು. ಹೇಗೆ ಅಂದರೆ ನೀವು ಎದ್ದು ನಿಲ್ಲಬಾರ್ದು ಅಂಥ ಒಂದು ಪರಿಸ್ಥಿತಿಗೆ ಅವನು ನೂಕಬೇಕು. ಇದರಿಂದ ಅವನಿಗೆ ಮನಸ್ಸಿಗೆ ಬಹಳ ಖುಷಿ, ಆನಂದ, ಹಟ್ಟಹಾಸದಲ್ಲಿ ನಗುತ್ತಾ ತಾನು ಅದರಲ್ಲಿ ವಿಜೃಂಭಿಸ್ತಾನೆ. ಶಾಶ್ವತ ಅಲ್ಲ ಯಾವುದು. ಅವರೇನೇ ಎಷ್ಟೇ ಇದು ಮಾಡಿದ್ರು ಭಗವಂತನ ಕಣ್ಣಿಗೆ ಬಂದೇ ಬರಬೇಕಲ್ಲ. ಯಾವುದನ್ನು ಕೂಡ ಮುಚ್ಚುಮರೆ ಮಾಡಲಿಕ್ಕಾಗಲ್ಲ. ಆದರೆ ಇವತ್ತಿನ ದಿನ ಈ ಒಂದು ಕ್ಷಣ ಅನುಭವಿಸ್ತಾ ಇದ್ದೀವಲ್ಲ ಸಮಸ್ಯೆ, ಅದು ಬಹಳ ದೊಡ್ಡದಿರುತ್ತೆ. ಯಾಕಂದರೆ ಜೀವನ ಅನ್ನೋದು ದಿನೇಕವಾಗಿ ಸಮಸ್ಯೆ ಅನುಭವಿಸ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡು ಹೋಗೋದು ಜೀವನ ಅಲ್ಲ. ಆ ಜೀವನಕ್ಕೊಂದು ಸಂತೋಷ ಬೇಕು, ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸ್ವಾರಸ್ಯ ಇರಬೇಕು. ಬದುಕಿನಲ್ಲಿ ಏನೋ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ದಿನ ಅನ್ನೋದು ನಾವು ನೋಡ್ತಾ ಇರಬೇಕು. ಬರೀ ಸಮಸ್ಯೆ, ಚಿಂತೆ, ಕಿರಿಕಿರಿ, ಕಾಡಾಟ ಎಷ್ಟರ ಮಟ್ಟಿಗೆ ಸರಿ, ಎಷ್ಟನ್ನ ಅನುಭವಿಸ್ಬೋದು ನೋಡಿ. ಮನುಷ್ಯನ ಒಂದು ಮನಸ್ಥಿತಿ ಸಹಜವಾಗಿ ಇಂತಹ ಒಂದು ಶತ್ರುಪೀಡೆ ಅನ್ನೋದು ತಂದುಕೊಡುತ್ತೆ. ಅವನಿಗೇನೋ ಉದ್ಧಾರ ಆಗ್ತಾ ಇದ್ದಾರೆ ಅನ್ನೋದು ಒಂದು ತಳಮಳ, ಅಥವಾ ಯಾವುದೋ ಒಂದು ಹಳೆ ದ್ವೇಷನೋ ಯಾವುದೋ ಒಂದು ವಿಚಾರ ಇಟ್ಕೊಂಡು ನಿಮ್ಮ ಬಗ್ಗೆ ಹಗೆತನ ಸಾಧಿಸ್ತಾ ನಿಮ್ಮನ್ನು ಭಾಳಷ್ಟು ಕೆಡುಕನ್ನು ಮಾಡ್ತಾ ಇರೋದು. ಇದಕ್ಕೆ ಬೇಕಾದಂಥ ಎಲ್ಲ ದಾರಿಗಳನ್ನು ಹುಡುಕಿಡ್ತಾನೆ, ತಂತ್ರದಿಂದನೋ ಅಥವಾ ಯಾವುದಾದ್ರೂ ಒಂದು ಸ್ವರೂಪವಾಗುವ, ಅಥವಾ ಅವನಲ್ಲಿ ಸಾಧ್ಯ ಆದಷ್ಟು ಅಪಪ್ರಚಾರನೋ ಅವಮಾನನೋ, ನಿಮ್ಮ ವ್ಯಾವಹಾರಿಕವಾಗಿ ತೊಂದರೆ ಕೊಡೋದು. ಹೆಂಗಾರ ಇರಲಿ, ಯಾವುದಾದ್ರೂ ಇರಲಿ, ನಿಮ್ಮ ಜಾಗ ಜಮೀನು ಏನೇ ಇರಲಿ, ಅದು ಎಲ್ಲದರಲ್ಲೂ ನಿಮ್ಗೆ ಸಮಸ್ಯೆ ಮಾಡ್ತಾ ನಿಮ್ಮನ್ನು ಬಹಳಷ್ಟು ನೋವು ನರಳಾಟ ಕೊಡ್ತಾ ತಾನು ಒಂದು ರೀತಿಯಲ್ಲಿ ಮೆರೆಯುವಂಥವನು ಶತ್ರು ಆಗಿರ್ತಾನೆ. ಹೀಗೆ ಶತ್ರುಪೀಡೆಯಿಂದ ತಾವು ದಿನೇಕವಾಗಿ ಹೈರಾಣಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ, ಆ ಚಿಂತೆಯಲ್ಲಿ ಸೊರಗುತ್ತಾ ನರಳುತ್ತಾ ದಿನೇಕವಾಗಿ ಮಾನಸಿಕವಾದಂಥ ಒಂದು ಈ ವಿಚಾರಗಳನ್ನು ಹಾಳುಗೆಡುತ್ತಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ನೀವು ಭಾಳಷ್ಟು ಕಷ್ಟಪಡ್ತಾ ಇದ್ರೆ ಖಂಡಿತವಾಗಿ ಈ ಪರಿಹಾರ ನಿಮಗೆ ಶತ್ರು ಪೀಡೆ ಅನ್ನೋದು ತೆಗೆದುಹಾಕುತ್ತೆ. ಯಾವ ಶತ್ರು ಗಹಗಹಿಸಿ ನಗ್ತಾ ಇದ್ದಾನೆ, ತೊಂದರೆ ಮಾಡ್ತಾ ಇದ್ದಾನೆ, ಖಂಡಿತ ಅವನು ಅನುಭವಿಸ್ತಾನೆ. ಅದು ಭಗವಂತನ ನಿರ್ಣಯ. ಇರಲಿ ನೋಡಿ, ಇಂಥ ಶತ್ರು ಪೀಡೆ ಇದ್ದರೆ ನೀವು ಈ ತಂತ್ರವನ್ನು ಮಾಡಿ. ಉತ್ತರಾಣಿ ಗಿಡ ಖಂಡಿತವಾಗಿಯೂ ನಿಮ್ಗೆ ಗೊತ್ತಿರ್ತದೆ, ಎಲ್ಲ ಕಡೆಯೂ ಬೆಳೀತಾ ಇರ್ತದೆ ಸರ್ವಸಾಮಾನ್ಯವಾಗಿ. ಈ ಉತ್ತರಾಣಿ ಗಿಡವನ್ನು ತೆಗೆದು ಅದರ 2 ಬೇರುಗಳನ್ನು ತಾವು, ಬಹಳ ಮುಖ್ಯ, ಈ 2 ಬೇರು ಅಂದರೆ 2 ಉತ್ತರಾಣಿ ಗಿಡವನ್ನು ತೆಗೀರಿ. 2 ಬೇರುಗಳನ್ನು ಬೇಕಾಗುತ್ತೆ ಈ ವಿಧಾನದಲ್ಲಿ, 2 ಸಸ್ಯ. ಅದು ಈ 2 ಬೇರುಗಳನ್ನು ಒಂದಕ್ಕೊಂದು ಜೋಡಿಯಾಗಿ ತಾವು ಕೆಂಪು ದಾರದಲ್ಲಿ ಕಟ್ಟಿಬಿಡಿ. ಉತ್ತರಾಣಿ 2 ಗಿಡವನ್ನು ತೆಗೆದು ಆ ಬೇರಿಗೆ ಹತ್ತಿರದಲ್ಲಿ ತಾವು ಈ 2 ಕೂಡ ಕೆಂಪು ದಾರದಲ್ಲಿ ಕಟ್ಟಿಬಿಡಿ. ತಾಮ್ರದ ತಗಡಿನಲ್ಲಿ, ತಾಮ್ರದ ತಗಡು ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಮೊದಲು ಒಂದು ಆಯತಾಕಾರವನ್ನು ಬರೀರಿ.
ಒಂದು ಯಾವುದಾದ್ರೂ ಕಡ್ಡಿ ಅಥವಾ ಉತ್ತರಾಣಿ ಕಡ್ಡಿನೇ ತೆಗೆದುಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಕಡ್ಡಿ ಸಿಕ್ಕಿದ್ರೂ ಪರವಾಗಿಲ್ಲ. ಅದರಲ್ಲಿ ಮೊದಲು ಒಂದು ಆಯತಾಕಾರವನ್ನು ಬರೆದು ಅದರ ಒಳಭಾಗದಲ್ಲಿ ಮತ್ತೊಂದು ಆಯತಾಕಾರವನ್ನು ಬರೆದು ಈ ಮಗ್ಗಲಲ್ಲಿ ಜಮ್ ಎಂಬತಕ್ಕಂಥ 3 ಬಾರಿ ಬರೀರಿ. ಜಮ್ 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 ಎಂಬತಕ್ಕಂಥದ್ದು. ಅದೇ ರೀತಿಯಾಗಿ ಈ ಮಗ್ಗಲಿನಲ್ಲಿ ಜಮ್ 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 ಎಂಬತಕ್ಕಂಥ ಮೊದಲಿನ ಆಯತಾಕಾರ ಹಾಗೆ ಮಧ್ಯದ ಆಯತಾಕಾರದ ನಡುವೆ ಈ 3 ಅಕ್ಷರ, ಈ ಕಡೆ 3 ಅಕ್ಷರ ಜಮ್ ಎಂಬತಕ್ಕಂಥದ್ದು ಬರಲಿ. ಮಧ್ಯದ ಏನು ಜಾಗ ಉಳಿಯುತ್ತೆ ಅಲ್ಲಿ ಶತ್ರುವಿನ ಹೆಸರನ್ನು ಬರೀರಿ. ನಿಮಗೆ ಶತ್ರು ಖಾತ್ರಿ ಇದ್ದು ಇವನು ಶತ್ರುನೇ ಎಂಬುದಾಗಿ ನೀವು ಅದನ್ನು ಮನವರಿಕೆ ಮಾಡಿಕೊಂಡಿದ್ರೆ ಮಾತ್ರ ಬರೀರಿ. ಸುಮ್ಮನೆ ಊಹಾಪೋಹದಿಂದ ಬರೆಯೋದಕ್ಕೆ ಹೋಗಬೇಡಿ, ಅದು ನಿಮಗೆ ತೊಂದರೆ ಅನ್ನೋದು ಹೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ಮುಳ್ಳಿನ ಗಿಡಕ್ಕೆ ತಾವು ಉಲ್ಟ ಅಂದರೆ ಆ ಬೇರನ್ನು ಹಿಮ್ಮುಖವಾಗಿ ತಾವು ನೇತು ಹಾಕಬೇಕು. ಉಲ್ಟಾ ನೇತು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ. ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ತಾವು ಮಾಡಿ. ಖಂಡಿತ ಶತ್ರುವಿನಿಂದ ನೀವೇನು ಅನುಭವಿಸ್ತಾ ಇದ್ದೀರ ತೊಂದರೆ ನಿಂತು ಹೋಗುತ್ತೆ. ಶತ್ರುವಿನ ಒಂದು ದಾರಿದ್ರ್ಯ, ಕಿರಿಕಿರಿ, ಕಾಡಾಟ ನಿಲ್ಲುತ್ತೆ. ಶತ್ರು ನಿಮ್ಮನ್ನು ಹೇಗೆ ತುಚ್ಛವಾಗಿ ಅವಮಾನಿಸ್ತಾ ಇದ್ದಾನೆ ಎಲ್ಲವೂ ಕೂಡ ಬಂದಾಗುತ್ತೆ. ಶತ್ರುವಿನ ಕಿರಿಕಿರಿಯಿಂದ ತಾವು ಪಾರಾಗ್ತೀರಾ. ಹಾಗೆ ಈ ಶತ್ರು ನಿಜವಾಗಿ ನಿಮಗೇನಾದ್ರು ಸಮಸ್ಯೆ ಮಾಡಿದರೆ ಅದು ಅವನೇ ಅನುಭವಿಸುವಂಥ ಒಂದು ಸ್ಥಿತಿಗತಿಗಳು ಬರುತ್ತೆ. ಚಿಂತೆ ಮಾಡಿಬಿಡಿ, ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಅಲ್ಲೇ ಇದೆ. ತಾವು ಬರುವಾಗ ಕರೆ ಮಾಡಿಕೊಂಡು ಮುಕ್ತವಾಗಿ ಬಂದು ಮಾತಾಡ್ಬೋದು. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.